ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಅನ್ನೋ ಈ ಜ್ವರದ ಹಾವಳಿ ಜಾಸ್ತಿ ಆಗ್ತಾಯಿದೆ. ಈ ಒಂದು ಕಾರಣದಿಂದ ನಾವು ಈ ಮಂಚನಹಳ್ಳಿ ತಾಲೂಕಿನಾದ್ಯಂತ ವಾರಕ್ಕೆ ಒಂದು ಬಾರಿ ಪ್ರತಿ ಶುಕ್ರವಾರ ಒಣಗಲು ದಿನ ಅಂತ ಮಾಡಿ ಮನೆ ಮನೆಗೂ ಭೇಟಿ ನೀಡಿ ಇಲ್ಲಿನ ಪಾಟ್ಗಳಲ್ಲಿ ಮತ್ತು ಸೊಳ್ಳೆ ಉತ್ಪತ್ತಿ ತಾಣಗಳು ಯಾವ್ಯಾವ ಇದ್ದಾವೆ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರನ್ನು ಚೆಲ್ಲಿ ಮತ್ತು ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇದ್ವಿ. ಮತ್ತು ಗೋಡಿಗೆರೆ ಪಂಚಾಯತಿಯಲ್ಲಿ ಬಂದಿದ್ವಿ. ಇಡೀ ನಮ್ಮ ತಾಲೂಕಾದ್ಯಂತ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ವೈದ್ಯಾಧಿಕಾರಿಗಳಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ನಮ್ಮ PDO ಎಲ್ಲ ಇದ್ದಾರೆ. ಆಮೇಲೆ ಸಾರ್ವಜನಿಕರು ಇಲ್ಲಿ ನಮಗೆ ಅತ್ಯುತ್ತಮ ಸಹಕಾರ ಕೊಟ್ಟಿದ್ದಾರೆ. ಅವರು ಈ ನಿಟ್ಟಿನಲ್ಲಿ ಅವರು ಅವೇರ್ನೆಸ್ ಆಗಿದ್ದಾರೆ ಅಂತ ನಾವು ಭಾವನೆ. ಮತ್ತು ಪ್ರತಿ ವಾರ ನಾವು ತಾಲೂಕು ಆಡಳಿತದಿಂದ ಈ ಕ್ರಮಗಳು ತಗೊಳ್ತಾ ಇದ್ದೀವಿ. ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರು ಇಲ್ಲೇ ಸ್ಥಳೀಯವಾಗಿರೋದ್ರಿಂದ ಅವರು ಎಲ್ಲ ಮನೆಗೂ ಭೇಟಿ ನೀಡಿ ಸತತವಾಗಿ ಅವರು ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಏನಾದರೂ ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದೆ? ಇಲ್ಲ, ಆ ಥರ ನಮ್ಮ ಇಡೀ ತಾಲೂಕಲ್ಲಿ ಯಾವುದೂ ಇನ್ನೂ ಪ್ರಕರಣ ದಾಖಲಾಗಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಇದೆಲ್ಲ ಸಾರ್ವಜನಿಕರಿಗೆ ಮುಖ್ಯವಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಯಾವುದೇ ಕಾರಣಕ್ಕೂ ಡೆಂಗ್ಯೂ ಅನ್ನೋದು ಅಂಥ ಮಾರಣಾಂತಿಕ ಕಾಯಿಲೆ ಏನಲ್ಲ, ಅದಕ್ಕೆ ಬಗ್ಗೆ ಭಯ ಬೀಳಬಾರ್ದು. ಬಟ್ ನಮ್ಮ ಶುಚಿತ್ವನ ನಾವು ಕಾಯ್ಕೋಬೇಕಾಗುತ್ತೆ. ಅತಿ ಮುಖ್ಯವಾಗಿ ಮನೆ ಸುತ್ತಮುತ್ತ ಇರ್ತಕ್ಕಂಥ ನೀರು ಸಂಗ್ರಹಣೆ ಇದೆಯಲ್ಲ, ಅದನ್ನು ಆದಷ್ಟು ತಡೆಗಟ್ಟಬೇಕಾಗುತ್ತೆ. ನೀರು ಶೇಖರಣೆ ಆಗಬಾರ್ದು. ಆ ಒಂದು ಸ್ಥಳದಲ್ಲಿ ಲಾರ್ವಾಗಳು ಎಲ್ಲ ಈಡೀಸ್ ಅನ್ನೋ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಅದರಿಂದನೇ ಅದು ಒಬ್ಬರನ್ನ ಕಚ್ಚಿ ಡೆಂಗ್ಯೂ ಸೋಂಕಿತ ವ್ಯಕ್ತಿನ ಕಚ್ಚಿ ಮತ್ತೊಬ್ಬರಿಗೆ ಕಚ್ಚಿದರೆ ಸಾಂಕ್ರಾಮಿಕ ರೋಗ ಆಗಿ ಎಲ್ಲರಿಗೂ ಹರಡ್ತಾ ಇದೆ. ಆ ನಿಟ್ಟಿನಲ್ಲಿ ಅದರ ಬಗ್ಗೆ ನಾವು ಅವೇರ್ನೆಸ್ ಇಟ್ಕೋಬೇಕಾಗುತ್ತೆ.